ಮಕರ ದಾಳಿ ಪ್ರಾರಂಭಗೊಂಡಿದ್ದಾಗಿದೆ. ದಾಳಿಯಲ್ಲಿ ಹೊಯ್ಸಳ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪ್ರಮುಖ ದಾಳಿಗಾರ್ತಿ ಪ್ರಬಲ ಆಟಗಾರ್ತಿಯರ ನಡುವಿನ ಹುಡುಕಾಟದ ಪಂದ್ಯಾಟದಲ್ಲಿ ಖಾತೆ ಆರಂಭಗೊಂಡಿದೆ. ಹೊಯ್ಸಳ ನೆಲವಾಗಿಲು ತಂಡದ ಪರವಾಗಿ 1-0 ಪಂದ್ಯಾಟ. 1 ಲವ್ ದಾಳಿಯಲ್ಲಿ ಜರ್ಸಿ ನಂಬರ್ 4 ಈಗ ತಾನೇ ಗುರುತಿಸಿಕೊಟ್ವಿ. ರಾಷ್ಟ್ರ ಮಟ್ಟದಲ್ಲಿ 14 ವರ್ಷದ ಬಾಲಕಿಯರ ವಿಭಾಗದ ಕಬಡ್ಡಿ ಪಂದ್ಯಾಟದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಗುರುತಿಸಿ ಚಾಂಪಿಯನ್ ಆಗಿ ಹೊರಹೊಮ್ಮಿರುವಂತ ನಿಟ್ಟೂರು ಸೆಂಟ್ರಲ್ ಸ್ಕೂಲ್ ತಂಡದ ಆಟಗಾರ್ತಿಯರು ಒಂದೆಡೆ ಗುರುತಿಸಿಕೊಳ್ತಾ ಇದ್ರ. ವಿರುದ್ಧವಾಗಿ ನೆಲವಾಗಿಲ್ಲ ಪ್ರಬಲ ತಂಡವಾಗಿ ಗುರುತಿಸಿರುವಂತ ಹೊಯ್ಸಳ ನೆಲವಾಗಿಲು ಫೈನಲ್ ಪಂದ್ಯಾಕೂಟ 1-1 ಸಮಬಲದ ಸೆಣಸಾಟ ಬರ್ತಾ ಇದೆ. 1-all 1-1 ರೋಚಕ ಸೆಣಸಾಟ ಬರಬೇಕಾಗಿದೆ. ಬೋನಸ್ ಅಂಕದೊಂದಿಗೆ ಅಂತರವನ್ನು ಹೆಚ್ಚಿಸಿಕೊಳ್ತಾ ಇದೆ. 2-1 ಪಂದ್ಯಾಕೂಟ. 2-1 ಅದ್ಭುತವಾದ ಬ್ಲಾಕ್ ಡ್ಯಾಶ್ ಹೊಂದಾಣಿಕೆ ಬಂದಿದ್ದಾಗಿದೆ. ನಿಟ್ಟೂರು ಸೆಂಟ್ರಲ್ ತಂಡದ ಆಟಗಾರ್ತಿಯರ ಪರವಾಗಿ 3-1 ಪಂದ್ಯಾಟ ಸಾಗಿ ಬರ್ತಾ ಇದೆ. 3-1 2 ಅಂಕಗಳ ಮುನ್ನಡೆಯನ್ನು ಕಾದಿರಿಸಿಕೊಂಡಿದೆ. ಅದ್ಭುತವಾದ ಫಾಲೋ ಡ್ಯಾಶ್ ಬಂದಿದೆ. ವೇಗವಾದ ಟ್ಯಾಕಲ್ ಬಂದಿದ್ದಾಗಿದೆ. 2-3 ಪಂದ್ಯಾಕೂಟ. ಅಂತರ 1 ಅಂಕಗಳು ಬೇಕಾಗಿದೆ. ಹೊಯ್ಸಳ ಪರವಾಗಿ ಅದ್ಭುತವಾದ ಡೈವಿಂಗ್ ಆಂಕಲ್ ಹೋಲ್ಡ್ ಕಾರ್ನರ್ ವಿಭಾಗದಿಂದ ಮೂಡಿ ಬಂತು. ಪ್ರಬಲ ಆಟಗಾರತಿಯ ಬಂಧನವಾಗಿದೆ. 4-2 2 ಅಂಕಗಳ ಮುನ್ನಡೆಯನ್ನು ಕಾದಿರಿಸಿಕೊಳ್ತಾ ಇದೆ ನಿಟ್ಟೂರು ಸೆಂಟ್ರಲ್ ಸ್ಕೂಲ್ ತಂಡದ ಆಟಗಾರ್ತಿಯರು. ರಾಷ್ಟ್ರ ಮಟ್ಟದಲ್ಲಿ ಆಡಿದಂತ ಅನುಭವ ಈ ಒಂದು ಪಂದ್ಯಾಟದಲ್ಲಿ ಕೈ ಹಿಡಿದುಕೊಳ್ತಾ ಇದೆ ಅಂತ ಹೇಳ್ಬೋದು. 5-2 ಸ್ಪಷ್ಟ ಅಂಕಗಳ ಮುನ್ನಡೆಯನ್ನು ಕಾದಿರಿಸಿಕೊಳ್ತಾ ಇದೆ. ನೋಡಿಯಲ್ಲಿ ಅದ್ಭುತವಾದ ಸೋಲೋ ಟ್ಯಾಕಲ್ ಆಗಿತ್ತು. ಕಾರ್ನರ್ ವಿಭಾಗದಿಂದ ಪ್ರಬಲ ಹಿಡಿತವನ್ನು ಕಾಣಬಹುದಾಗಿದೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ದಾಳಿಯಲ್ಲಿ ಜಸ್ಟ್ ನಂಬರ್ 6 ಬಿಬಿ ಅದ್ಭುತವಾದ ಕಾಂಬಿನೇಷನ್ ಟ್ಯಾಕಲ್ ಬರುವಂತ ಪ್ರಯತ್ನ. ಸೂಪರ್ ಟ್ಯಾಕಲ್ 4-6 ಅಂತರ 2 ಪ್ರಮುಖ ಆಟಗಾರತಿ ಅಂಕಣದ ಒಳಭಾಗಕ್ಕೆ ಬಂದಿದ್ದಾಗಿದೆ. ನೆಲವಾಗಿಲು ತಂಡ ಬೆನ್ನಟ್ಟಿ ಬರಬೇಕಾಗಿದೆ. ಸೆಂಟ್ರಲ್ ವಿರುದ್ಧವಾಗಿ 2 ಅಂಕಗಳ ಅಂತರ. ಅದ್ಭುತವಾದ ಕಾಂಬಿನೇಷನ್ ಟ್ಯಾಕಲ್ ಬಂತು. ಹೊಂದಾಣಿಕೆ ಹಿಡಿತ ಸೆಂಟ್ರಲ್ ಪರವಾಗಿ ಸಾಗಿ ಬರ್ತಾ ಇದೆ. 7-4 3 ಅಂಕದ ಮುನ್ನಡೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ದಾಳಿಯಲ್ಲಿ ಜಸ್ಟ್ ನಂಬರ್ 5 ಭೂಮಿಗಳನ್ನು ಪರಿಚಯಿಸಿಕೊಡ್ತಾ ಇದ್ದಾವೆ. 3 ಡಿಫೆಂಡರ್ಗಳ ನಡುವೆ ಸಾಕಷ್ಟು ಒಳನುಗ್ಗಿ ಹ್ಯಾಂಡ್ ಟಚ್ ನ ಪ್ರಯತ್ನವಾಗಿತ್ತು. ಕಾರ್ನರ್ ವಿಭಾಗದ ಮೇಲೆ ಅಟ್ಯಾಕ್ ಮಾಡುವಂತ ಪ್ರಯತ್ನ. 8-4
8-4. ಶ್ರೀಯುತ ಬಸವರಾಜ ಬೊಮ್ಮಾಯಿ ಅವರ 66ನೇ ಜನ್ಮದಿನದ ಪ್ರಯುಕ್ತವಾಗಿ 2 ದಿನಗಳ ಕಾಲ ಸಾಕಷ್ಟು ವಿಜೃಂಭಣೆಯಿಂದ ರಾಣೆಬೆನ್ನೂರಿನಲ್ಲಿ ವಿವಿಧ ಕ್ರೀಡೆಗಳ ಪಂದ್ಯ ಕೂಡ ಸಾಗಿ ಬರ್ತಾ ಇದೆ. ಎಂಟು 5ರಲ್ಲಿ 3 ಅಂಕಗಳ ಮುನ್ನಡೆಯನ್ನು ಕಾದಿರಿಸಿಕೊಳ್ತಾ ಇದೆ ನಿಟ್ಟೂರು ಸೆಂಟ್ರಲ್ ತಂಡದ ಆಟಗಾರ್ತಿಯರು. ಅಂತರ ಇಳಿಸಿಕೊಳ್ಳಬೇಕಾಗಿದೆ ಹೊಯ್ಸಳ ನೆಲವಾಗಿಲು. 6 ಡಿಫೆಂಡರ್ ನಡುವೆ 3 ಅಂಕದ ಅಂತರದಲ್ಲಿ ಪ್ರಬಲ ಆಟಗಾರ್ತಿಯನ್ನು ಬಂಧಿಸುವಂತ ಪ್ರಯತ್ನ. ಅದ್ಭುತವಾದ ಎಸ್ಕೇಪಿಂಗ್ ರೂಟ್ ಬಳಸಿದ್ರು. ರಿವ್ಯೂ ಪ್ರಥಮಾರ್ಧದ ಮುಕ್ತಾಯದಲ್ಲಿ 8-6ರಲ್ಲಿ 2 ಅಂಕಗಳ ಮುನ್ನಡೆಯನ್ನು ಕಾದಿರಿಸಿಕೊಳ್ತಾ ಇದೆ ಸೆಂಟ್ರಲ್ ಸ್ಕೂಲ್ ನಿಟ್ಟೂರು. ಅಂಕ 2ಕ್ಕೆ ಇಳಿದಿದೆ. ಅಂತರ ಏರಬೇಕಾಗಿದೆ ಪ್ರಬಲ ತಂಡದ ವಿರುದ್ಧವಾಗಿ. ಹೆಸರಲ್ಲಿ ಸರ್ ರಿವ್ಯೂ ಕೇಳಿದಾರೆ. ಎಸ್ ರಿವ್ಯೂ ಕೇಳಿದಾರೆ ಸರ್. ಡಿಫೆಂಡರ್ ಈ ಕಡೆ ರೈಡರ್ ಬನ್ನಿ ಮೇಡಮ್. 6-8ರಲ್ಲಿ 2 ಅಂಕಗಳ ಮುನ್ನಡೆಯನ್ನು ಕಾದಿರಿಸಿಕೊಳ್ತಾ ಇದೆ ಸೆಂಟ್ರಲ್ ಸ್ಕೂಲ್. ಮುಂದಿನ ಪಂದ್ಯಾಟಕ್ಕಾಗಿ ಅಲ್ಲಿ ನೆಲವಾಗಿಲು ಹಾಗೂ ಲಯನ್ಸ್ ಸ್ಪೋರ್ಟ್ಸ್ ಕ್ಲಬ್ 2 ತಂಡದ ಆಟಗಾರರೇ ಸಿದ್ಧರಾಗಿ ಬಾಲಕರ ವಿಭಾಗದ ದ್ವಿತೀಯ ಸೆಮಿಫೈನಲ್ ಪಂದ್ಯಾಕೂಟ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಾಗಬಲಗಿದೆ. ಈಗಾಗಲೇ ಪ್ರಥಮ ಸೆಮಿಫೈನಲ್ ಪಂದ್ಯಾಕೂಟದಲ್ಲಿ ಶ್ರೀಯುತ ಅಜಯ್ ಜಂಬಗಿ ಅವರ ಪ್ರಾಯೋಜಕದ ತಂಡ ಫೈನಲ್ ಹಂತಕ್ಕೆ ಲಗ್ಗೆನೆಟ್ಟಿದ್ದಾಗಿದೆ. ದ್ವಿತೀಯ ಸೆಮಿಫೈನಲ್ ಪಂದ್ಯಾಕೂಟದಲ್ಲಿ ಜಯಿಸಿದಂತ ತಂಡದ ವಿರುದ್ಧ ಫೈನಲ್ ಪಂದ್ಯಾಟವನ್ನು ಆಡಿಕೊಳ್ಳಬೇಕಾಗಿದೆ. ಇನ್ನೆರಡು ಪಂದ್ಯಾಕೂಟಗಳು ಯಾವ ರೀತಿಯ ಕೊನೆಯ ಪಂದ್ಯಾಟಗಳು ಸಾಗಿ ಬರಬೇಕಾಗಿದೆ. ಒಂದು ಸೆಮಿಫೈನಲ್, ಒಂದು ಫೈನಲ್. ರಿವ್ಯೂ ಸಕ್ಸಸ್ಫುಲ್, ರೈಟ್ ಔಟ್ ಎಂಬ ಸೂಚನೆ ರವಾನೆ ಆಗಿದೆ. 8 ಅದು 9-6 ಆಗ್ಬೇಕು ನೋಡಿ. ಸ್ಕೋರ್ ಒಂಬತ್ತು 6ರಲ್ಲಿ 9-6 ಇನ್ ಫೇವರ್ ಆಫ್ ನಿಟ್ಟೂರು ಸೆಂಟ್ರಲ್ ಸ್ಕೂಲ್. 3 ಅಂಕಗಳ ಮುನ್ನಡೆ. ಶ್ರೀಯುತ ಬಸವರಾಜ ಬೊಮ್ಮಾಯಿ ಅವರ 66ನೇ ಜನ್ಮದಿನದ ಪ್ರಯುಕ್ತವಾಗಿ ಮಾನ್ಯ ಜನಪ್ರಿಯ ಶಾಸಕರು, ಅಭಿವೃದ್ಧಿಯ ಹರಿಕಾರರಾಗಿರುವಂತ ನಮ್ಮ ನಿಮ್ಮೆಲ್ಲರ ಆತ್ಮೀಯ ಅರುಣ್ ಕುಮಾರ್ ಪೂಜಾರ್ ಸರ್ ಅವರ